ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಬಡವರ ಮನೆಗಳನ್ನು ಒಕ್ಕಲಿಪಿಸುವ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ. ಸ್ವತಃ ಮಿನಿಸ್ಟರ್ ಕೃಷ್ಣ ಬೈರೇಗೌಡನ ಕ್ಷೇತ್ರದಲ್ಲಿ ಬಡವರು ಬಾಳಕ್ಕಾಗುತ್ತಾ? ಹಾಗಂತ ಪ್ರಶ್ನೆ ಕೇಳ್ತಾ ಇರೋದು. ಈಗ ಕೋಗಿಲು ಲೇಔಟಿನ ಇಟ್ರಿಗೆ ಫ್ಯಾಕ್ಟ್ರಿ ಇರುವಂಥ ಒಂದು ಸಣ್ಣ ಸ್ಲಮ್ಮಲ್ಲಿ ಸಣ್ಣ ಮನೆಗಳನ್ನು ಕಟ್ಟಿಕೊಂಡು 2015ರಲ್ಲಿ ಇದೇ ಯಲಹಂಕ ತಹಸೀಲ್ದಾರು 94C ಫಾರಮನ್ನು ಇಶ್ಯೂ ಮಾಡಿ ಅವರಿಗೆ ಹಕ್ಕುಪತ್ರಗಳನ್ನು ಕೊಟ್ಟು 3 ಲಕ್ಷ ಇಸ್ಕೊಂಡು ಮನೆ ಒಂದೊಂದು ಸಣ್ಣ ಶೆಡ್ಗಳನ್ನು ಕಟ್ಟಕ್ಕೆ ಅವ್ರನ್ನೇ ಬಿಟ್ಟು ಈಗ ಶನಿವಾರ ಬೆಳಗ್ಗೆ 5:30 ಪೊಲೀಸ್ ಗ್ಯಾಂಗ್ ಸಮೇತ ತಹಸೀಲ್ದಾರು ಮತ್ತು GBA ನಾರ್ತ್ ಟೀಮ್ ಅವರು ಬಂದು JCBಗಳನ್ನ ತಗೊಂಡು ಇಲ್ಲಿದ್ದಂಥ ನಮ್ಮ ಕ್ಯಾಮ್ರಾಮನ್ನ ಹಿಂದ್ಗಡೆ ಇರುವಂಥ ಜಾಗವನ್ನು ನೋಡಿ ಸುಮಾರು 200ಕ್ಕೂ ಹೆಚ್ಚು ಮನೆಗಳನ್ನು ಐ ಥಿಂಕ್ ಕಣ್ಣು ಮಿಟಿಸಿ ಅವರು ಸಾಮಾನು ತೆಗೆಯೋದ್ರೊಳಗಾಗಿ ಎಲ್ಲ ಒಡೆದು ಬಿಸಾಕಿದ್ದಾರೆ. ಈಗ ಅವರ ಜೀವನ ಏನು ಅಂತ ಅವರೇ ಈಗ ಪ್ರಶ್ನೆ ಮಾಡೋ ಮಟ್ಟಕ್ಕೆ ಐ ಥಿಂಕ್ ಇಲ್ಲಿರೋ ಜನಗಳು ಬಂದಿದ್ದಾರೆ. ಪಾಪ ಅವರುಗಳಿಗೆ ಸರ್ಕಾರ ಯಾಕೆ ಈ ಥರ ಮಾಡ್ತು? ಆಮೇಲೆ ಇವರೆಲ್ಲ ವೋಟರ್ಸ್ ಕಾರ್ಡ್ ಇಟ್ಕೊಂಡು ಇವರೆಲ್ಲ ಆಧಾರ್ ಕಾರ್ಡ್ಗಳಿಟ್ಕೊಂಡು ವೋಟರ್ಸ್ ಕಾರ್ಡ್ ಇಟ್ಕೊಂಡು ನಮ್ಮ ಸರ್ಕಾರ ಬಡವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಇದ್ದಂಥ ಸಮಯದಲ್ಲಿ ಈ ರೀತಿ ಕಾಂಗ್ರೆಸ್ ಸರ್ಕಾರ ಏಕಾಏಕಿ JCB ತಗೊಂಬಂದು ದಾಳಿ ಮಾಡಿರೋದಕ್ಕೆ ನಮ್ಮ ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ಸುಪ್ರೀಂ ಕೋರ್ಟಿನ ಆದೇಶ ಇದೆ 10 ವರ್ಷ ಯಾವುದೇ ವ್ಯಕ್ತಿ ಯಾವುದೇ ಒಂದು ಬಿಲ್ಡಿಂಗನ್ನು ಅಥವಾ ಕಟ್ಟಡನ ಕಟ್ಕೊಂಡು ಯಾರೋ ಅವ್ರನ್ನ ಪ್ರಶ್ನೆ ಮಾಡ್ದೆ ಅಲ್ಲಿದ್ದರೆ ಆ ಜಾಗವನ್ನು ನೀವು ಖಾಲಿ ಮಾಡಿಸ್ಬೇಕಂದ್ರೆ ಒನ್ಸ್ ಅಗೇನ್ ಯು ಹ್ಯಾವ್ ಟು ಫಾಲೋ ದ ಪ್ರೊಸೆಸ್ ಆಫ್ ಲಾ, ಅಥವಾ ಆ ಜಾಗಕ್ಕೆ ಅವನೇ ಒಂದು ರೀತಿ ಬೇನಾಮಿ ಒಡೆಯನಾಗ್ತಾನೆ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದ್ರೂ ಕೂಡ ಶ್ರೀಮಂತ 5 ಸ್ಟಾರ್ ಹೋಟೆಲ್ಗಳಿಗೆ 106 ಎಕರೆಗಳನ್ನು ಪುಕ್ಸಟ್ಟೆ ಬಿಟ್ಕೊಡೋ ಅಂಥ ಸರ್ಕಾರ. ಶಿವನಹಳ್ಳಿ ಕೆರೆ ಇದೆ ನಮ್ಮ ಯಲಹಂಕ ಮೇನ್ ರೋಡಲ್ಲಿ, ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಶಿವನಹಳ್ಳಿ ಕೆರೆ ಇದೆ. ಒಂದು 5 ಸ್ಟಾರ್ ಆಂಧ್ರ 5 ಸ್ಟಾರ್ ಹೋಟ್ಲಿಗೆ 40 ಎಕರೆ ಶಿವನಹಳ್ಳಿ ಕೆರೆನ ಬಿಟ್ಕೊಟ್ರು ಅಂತ ಇದೇ ಕಾಂಗ್ರೆಸ್ ಸರ್ಕಾರ. ಬಡವರು ಅವ್ರ ಜೀವನ ಮಾಡ್ಕೊಳಕ್ಕೆ ಕಟ್ಕೊಂಡ್ರಂಥ ಶೆಡ್ಗೆ JCB ನುಗ್ಸಿರೋದು ಎಷ್ಟರ ಮಟ್ಟಿಗೆ ಸರಿ? ಸರ್ಕಾರದ ನಡೆ ಎಷ್ಟರ ಮಟ್ಟಿಗೆ ಸರಿ? ಕಾಂಗ್ರೆಸ್ ಸರ್ಕಾರದ ನಡೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಈಗ ಐ ಥಿಂಕ್ ಉತ್ತರವನ್ನು ಹುಡ್ಕೊಳ್ಬೇಕಾಗಿದೆ. ಬನ್ನಿ ಒಂದಷ್ಟು ಜನರನ್ನು ಇಲ್ಲಿ ಮಾತಾಡ್ಸೋಣ. ಯಾರಾದ್ರೂ ಮಾತಾಡ್ತೀರೇನಪ್ಪ? ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿರೋದು ಅನಿಸುತ್ತೆ. ಮೋಸ್ಟ್ಲಿ ಕೃಷ್ಣ ಬೈರೇಗೌಡರ ವಿರುದ್ಧ ಮಾತಾಡೋಕ್ಕೆ ಭಯ ಬೀಳ್ತಾ ಇದ್ದಾರೆ ಅಂತ ನಮಗನ್ನಿಸ್ತಾ ಇದೆ. ಅಲ್ಲಿ ನೋಡಿ, ಬಾ ಅಂತಂದರೆ ನಾನು ಮಾತಾಡೋ ಅಂತ ನೋಡಿ. ಅವ್ರಿಗೆ ಮನೆ ಹೋಗೋದು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಮಿನಿಸ್ಟ್ರಿಗೆ ಕೆಟ್ಟ ಹೆಸರು ಬರಬಾರ್ದು. ಯಾಕಂದರೆ ಇಲ್ಲಿರೋ ಮುಸ್ಲಿಂ ಸಮುದಾಯ ಪಾಪ ಕಾಂಗ್ರೆಸ್ಗೆ ಓಟ್ ಹಾಕಿರ್ತಾರೆ ನೋಡಿ. ಬೋನಫೈಡ್ ವೋಟರ್ಸ್ ಕಾಂಗ್ರೆಸ್ ಪಕ್ಷಕ್ಕೆ ಇವರೆಲ್ಲ ಪಾಪ. ಆದರೂ ಕೂಡ ಒಕ್ಕಲನ್ನ ಕೂಡ ಅವ್ರನ್ನೇ ಎಬ್ಬರಿಸ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡಬೇಕಾಯ್ತು. ಬನ್ನಿ ಮಾತಾಡ್ಸೋಣ. ಏನಾಯ್ತಪ್ಪ? ಗೊತ್ತಿಲ್ಲ, ಏನಾಗಿಲ್ಲ. ಹಬ್ಬ ಮಾಡಿದ್ರೆ ಇಲ್ಲಿ ಅದನ್ನ ಇಲ್ಲ. ಫಸ್ಟ್ ಒಂದು ನಿಮಿಷ ತಮ್ಮ ಹೆಸರು? ಚಂದ್ರಶೇಖರ್ ಸರ್. ಚಂದ್ರಶೇಖರ್ ಇಲ್ಲಿ ನಿವಾಸಿನ? ಹೌದು ಸರ್, ಇಲ್ಲೇ ಇರೋದು. ಎಷ್ಟು ವರ್ಷದಿಂದ ಇದೆಯಪ್ಪ? ನಾನು 15 ವರ್ಷದಿಂದ ಇದ್ದೀನಿ. 15 ವರ್ಷದಿಂದ ಶೆಡ್ ಕಟ್ಕೊಂಡಿದ್ದೀನಿ. ಹೌದು ಸರ್, ಅಲ್ಲಿಂದ ಶೆಡ್ ಕಟ್ಕೊಂಡಿದ್ದೀನಿ. ಸರ್ಕಾರ ಏನಾದರೂ ಹಕ್ಕುಪತ್ರ ಏನಾದರೂ ಕೊಟ್ಟಿದ್ದಾರೆ ಸರ್? ನನಗೆ ಹಕ್ಕುಪತ್ರ ಬಂದಿಲ್ಲ. ಇನ್ನೊಂದು 22 ವರ್ಷಕ್ಕೆ ಮುಂಚೆ ಇದ್ದವ್ರಿಗೆಲ್ಲ ಬಂದೈತೆ. ನನಗಿಲ್ಲ. ನಾನು ಇದ್ದೀನಿ ಎಲ್ಲರ ಜೊತೆಲೂ ಡ್ರೈವರ್ಸ್ಗಳೆಲ್ಲ ಸೇರಿ ಎಲ್ಲ ಕಟ್ಕೊಂಡಿರೋದು. ಈಗ ಇಲ್ಲೇ ಇದ್ದೀರಿ. ನಾನು ಶನಿವಾರ ಬಂದರು 5:30ಗೆ ಬಂದು ಮನೆಯಿಂದ ಆಚೆಗೆ ಹಾಕ್ಬಿಟ್ಟು ಬೆಳಗ್ಗೆ 5:30ಗೆ ಯಲಹಂಕ DC ಬಂದಿದ್ರು ಸರ್. ತಹಸೀಲ್ದಾರ್. ಹೌದು, ಅವ್ರು ಬಂದು ಆಮೇಲೆ ಪೊಲೀಸ್ ಅವ್ರು ಬಂದು ಇದು ಮಾಡಿದ್ರು ಸರ್. ಎಲ್ಲ ಆಚೆಗೆ ಬರ್ರಿ ಅಂದ್ರು. ಏನಕ್ಕೆ ಸರ್ ಅಂತ ಹೇಳಿದ್ರು. ಸಾಮಾನು ಕೂಡ ಎತ್ತೋದಕ್ಕೆ ಟೈಮ್ ಕೊಟ್ಟಿಲ್ಲ ಸರ್ ನಮಗೆ. ಎಲ್ಲ ಹೊಡೆದಾಕ್ಬಿಟ್ರು. ಇದ್ದಿದ್ದು ಯಾವ್ದು ಹೇಳ್ಕೊಂಡು ಬರೋಕ್ಕಾಗುತ್ತೋ ಅದ್ರ ಮಾತ್ರ ಹೇಳ್ಕೊಂಬಂದು ಆಚೆ ಹಾಕ್ಕೊಂಡಿದ್ರಿ ಸರ್ ನಾವು. ಎಲ್ಲ ಟೋಟಲ್ ಒಂದು 200 ಮನೆ ಇಲ್ಲಿ ಹೊಡೆದಾಕಿರೋ ಸರ್. ಈ ಕಡೆ ಒಂದು 150-200 ಮನೆ ಹೊಡೆದವ್ರು ಸರ್. ಎಲ್ಲ ಇಲ್ಲಿ ಬೆಳಗ್ಗೆ 5:30ಗೆ ಬಂದರೆ ಅಲ್ಲಿ 12:15 1 ಗಂಟೆಗೆ ಹೋಗೋರು ಸರ್. ಅಲ್ಲಿ ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋರು ಸರ್. ನಿಮಗೆ ಹೊಡಿಯಕ್ಕೆ ಮುಂಚೆ ಯಾರಿಗೂ ನೋಟಿಸ್ ಕೊಡೋದು? ಯಾರಿಗೂ ಮಾಹಿತಿನೇ ಇಲ್ಲ ಸರ್. ನಮಗೆ ನೋಟಿಸ್ ಇಲ್ಲ, ಮಾಹಿತಿ ಇಲ್ಲ. ಏನಾನ ಅಟ್ಲೀಸ್ಟ್ ನೋಟಿಸ್ ಅನ್ನ ಕೊಟ್ಟಿದ್ರೆ ನಿಮ್ಮಂಥವ್ರನ್ನ ಯಾರನ್ನ ಬಂದು ನೋಡ್ಕೊಂಡು ಏನೋ ಒಂದು ಮಾಡ್ಬೋದಾಯ್ತು ಸರ್. ಏನೂ ಕೊಟ್ಟಿಲ್ಲ ಸರ್ ನಮಗೆ.
ಆಮೇಲೆ ಇದು ಸಂಬಂಧ ಇದು ಯಾವ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ? ಯಾರು ಇಲ್ಲಿ MLA ಅಲ್ಲಿ? ಇದು ಕೃಷ್ಣ ಬೈರೇಗೌಡರು ಸರ್ MLA. ಮಿನಿಸ್ಟ್ರು ಇಲ್ಲಿ ಮಿನಿಸ್ಟರ್ ಅವರೇ. ಹೌದು. ಮಿನಿಸ್ಟ್ರ್ ಗೊತ್ತಂತ ವಿಚಾರ ಇದು ಸರ್ ಆಲ್ರೆಡಿ ನಾವು ಧರ್ನೆ ಕೂಡ ಮಾಡಿದ್ರಿ ಸರ್ ನಿನ್ನೆ ಹೋಗಿ. ನಾನು ಕೇಳೋದು ಮಿನಿಸ್ಟ್ರಿಗೆ ವಿಚಾರ ಗೊತ್ತಾಯ್ತು ಸರ್. ಗೊತ್ತಿದ್ದೇ ಹೊಡೆದವ್ರು ಸರ್. ಯಾಕೆ ಹೊಡ್ಸಿದ್ದು ಅಂತ ಮಿನಿಸ್ಟರ್ ಅವ್ರನ್ನ ನೀವೇನು ಹೋಗಿ ಕೇಳಿಲ್ವಾ ಸರ್? ಇಲ್ಲಿ ಯಾವುದೋ ಗೋಗ್ಯಾಸ ಯಾವುದೋ ಇಲ್ಲಿ ಪ್ಲಾಂಟ್ ಬರ್ತಾ ಇದೆ ಅಂತೇಳಿ ಅದು ಇದಾಗೈತೆ. ಕರೇಗೌಡರು ನೇತೃತ್ವದಲ್ಲಿ ನಡೀತಾ ಇದ್ದು. ಸೊ ಹಂಗಾಗಿ ನಮ್ಗೆ ಅಷ್ಟು ಎಲ್ಲಿ ಹೋಗೋ ಸರ್? ಶನಿವಾರದಿಂದ ಇಲ್ಲೇ ಇದೀರಿ ಸರ್ ನಾವು. ಬರೀ ದೊಡ್ಡವರೇ ಎಲ್ಲ, ಬರೀ ಇನ್ನು ಸಣ್ಣ ಸಣ್ಣ ಪುಟ್ ಮಕ್ಕಳೆಲ್ಲ ಎಲ್ಲ ಇದ್ದಾರೆ ಸರ್. ಎಲ್ಲ ಇಲ್ಲೇ ಇದೀರಿ ಸರ್. ಎಲ್ಲ ಇಲ್ಲೇ ಇದೀರಿ ಸರ್. ನಮ್ಗೆ ಬೇರೆ ಜಾಗ ಇಲ್ಲ, ಬೇರೆ ಹೋಗಿ ಎಲ್ಲಿ ಬಾಡಿಗೆಗೆ ಎತ್ಕೊಳಕ್ಕೂ ಒಂದು ದುಡ್ಡಿಲ್ಲ, ಏನು ಇಲ್ಲದಿರ ಎಲ್ಲ ಇಲ್ಲೇ ಇದೀರಿ ಸರ್. ಸರ್ಕಾರದಿಂದ ಏನು ಕೇಳ್ತೀರ ನೀವು ಸರ್? ನಾವು ಏನು ಇಲ್ಲ ಸರ್, ನಮ್ಗೆ ಮನೆ ಮಾತ್ರ ಕೊಟ್ಟರೆ ಸಾಕು ಅಂತ ಇದ್ದೀರಿ ಸರ್. ಬೇರೆ ಏನು ಬೇಕಾಗಿಲ್ಲ ಸರ್. ಅವರಿಂದ ನಮ್ಗೆ ಏನು ಬೇಕಾಗಿಲ್ಲ. ಅಲ್ಲ, ಅಲ್ಲಿ ಒಂದಷ್ಟು ಜನ ಇಲ್ಲಿರೋರೆಲ್ಲ ಬಾಂಗ್ಲಾದೇಶಿಗಳು ಸರ್. ಬಾಂಗ್ಲಾದೇಶ ಅವರಿದ್ರೆ ನೀವು ಸುಮ್ಮನೆ ಅದಲ್ಲ ಬೇಡ. ಇಲ್ಲಿರೋರೆಲ್ಲ ಬಾಂಗ್ಲಾದೇಶಿಗಳು, ಬೇರೆ ದೇಶದಿಂದ ಬಂದಿರ್ತಾರೆ. ನಿಮ್ಮ ಕನ್ನಡ ಮಾತಾಡ್ತಾ ಇದ್ರೆ ನೀವೇನು ಬಾಂಗ್ಲಾದೇಶ ಅಂತ ನನಗಂತ ಅನಿಸ್ತಲ್ಲ. ನೀವು ಬಾಂಗ್ಲಾದೇಶ ಅಲ್ಲ ಸರ್, ಇಲ್ಲೇ ಸರ್. ಹುಟ್ಟಿ ಬೆಳೆದಿದೆ ಇಲ್ಲೇ ಸರ್. ನಾನು ಪಾಕಿಸ್ತಾನ ಅಂತೂ ಅಲ್ಲ ಸರ್. ಅಲ್ಲ, ಇಲ್ಲಿರೋರೇ ಸರ್. ಎಲ್ಲಾ ಜಾತಿ ಎಲ್ಲಾ ಧರ್ಮದವರು ಇಲ್ಲಿ ಇದಾರೆ. ಎಲ್ಲ ಬಡವರೇ ಸರ್. ಈಗ ಊಟಕ್ಕೆ ತಿನ್ನಕ್ಕೆ ಏನ್ ಮಾಡ್ಕೊಂಡಿದ್ದೀರಾ ಸರ್? ಯಾರೋ NGO ಅವರು ಇವರು ತಗೊಂಬಂದ್ ಕೊಡ್ತಾವ್ರೆ, ತಿಂತಾ ಇದೀರಿ. ಸರ್ಕಾರದಿಂದ ಯಾರು ಕನಿಷ್ಠ ಮಾನವೀಯತೆಗೋಸ್ಕರ ಏನು ಊಟ ಗಿಟ ಕೊಡ್ತಾರ? ಅದು ಏನು ಮಾಡ್ತಾ ಇಲ್ಲ. ನೀರ್ ಬಾಟ್ಲು ಕೊಟ್ಟಿಲ್ಲ ಸರ್. ನೀರ್ ಬಾಟ್ಲು ಕೊಟ್ಟಿಲ್ಲ ಸರ್ ಅವರು. ಊಟ ಏನಕ್ಕೆ ನೀರ್ ಬಾಟ್ಲು ತಗೊಂಬಂದ್ ಕೊಟ್ಟಿಲ್ಲ ಸರ್. ಮಾತಾಡ್ತೀರೇನಪ್ಪ? ಹೆಣ್ಮಕ್ಳನ್ನ ಮಾತಾಡ್ತೀರಾ? ನೋಡಿ, ಸರ್ಕಾರ ಕೊಟ್ಟಿರುವಂತ ಆಧಾರ್ ಕಾರ್ಡ್ ವೆರಿಫೈ ಮಾಡಿದ್ರ ಸರ್ಕಾರ ಆಧಾರ್ ಕಾರ್ಡ್ ಹೆಂಗ್ ಕೊಡುತ್ತೆ ನೋಡಿ. ವೋಟರ್ಸ್ ಐಡಿ, ಇವ್ರು ವೋಟರ್ ಐಡಿ ಬೇಕು, ಇವ್ರ ಪ್ಯಾನ್ ಕಾರ್ಡ್ ಬೇಕು. ಇದೆಲ್ಲ ನಿಂದೇನಾ? ಏನಪ್ಪ ನಿನ್ನ ಹೆಸರು? ನಮ್ಮ ಹೆಸರು ಮೊಹಮ್ಮದ್ ಶರೀಫ್ ಸರ್. ಎಲ್ಲ ಇಲ್ಲಿಂದ ಎಲ್ಲ ಇಲ್ಲಿಂದ. ಇದನ್ನ ಬೇಕಾದ್ರೆ ಶೂಟ್ ಮಾಡ್ಕೊಳ್ಳಿ. ಸರ್ಕಾರ ಕೊಟ್ಟಿರೋದು ನೋಡಿ, ಶೂಟ್ ಮಾಡ್ಕೊಳ್ಳಿ. ನೋಡಿ, ಇದು 94C ಕಾಪಿ ನೋಡಿ. ತಹಸೀಲ್ದಾರ್ ಕೊಟ್ಟಿರೋದು ಇದು. ತಹಸೀಲ್ದಾರ್ ಕೊಟ್ಟಿರುವಂತ ಕಾಪಿ. ಓಕೆ, ಮಡ್ಕೋಪ ಇದನ್ನ. ಓಕೆ, ಇದೊಂಚೂರು ನೋಡಿ. ವೋಟರ್ಸ್ ಐಡಿ ಇದು ಬೇಕೇ ಬೇಕು. ಯಾಕೆ ಅಂತಂದ್ರೆ ಇವ್ರು ಓಟ್ಗಳಂತೂ ಎಲ್ಲ ಸರ್ಕಾರಕ್ಕೂ ಬೇಕು. ಇಲ್ಲಿ ಇದೆ. ಇದು ಟ್ಯಾಕ್ಸ್ ಕಟ್ಟೋ ರೆಸಿಪ್ಟು, ಇದು ಓಟ್ ಹಾಕೋ ರೆಸಿಪ್ಟು, ಎರಡೂ ಬೇಕೇ ಬೇಕು. ಯಾಕೆ ಅಂತಂದ್ರೆ ಇವ್ರು ಓಟ್ ಹಾಕೋದಾನೆ ಸರ್ಕಾರ ಆಗೋದು. ಆಮೇಲೆ JCB ತಗೊಂಬಂದು ಇವ್ರ ಮನೆಗಳನ್ನೇ ಹೊಡೆದಾಕೋದು. ಏನನ್ಸುತ್ತೆ ನಿಮ್ಗೆ? ಏನನ್ಸುತ್ತೆ ನಿಮ್ಗೆ? ಜಾಸ್ತಿ ಬಾಧ ಆಗೈತೆ ಸರ್. ನಮ್ಗೆ ಮಕ್ಳಿದಾರ? ಇಬ್ರು ಇದಾರೆ ಸರ್. ಎಲ್ಲ ಈ ಕಡೆ ಬರಪ್ಪ, ಈ ಕಡೆ ಬರೋ, ಈ ಕಡೆ ಬರೋ. ಎಲ್ಲ ಎಷ್ಟು ಜನ ಮಕ್ಳಿದಾರ? ನಮ್ಗೆ ಇಬ್ಬರು ಸರ್. ಅಲ್ಲ, ಎಲ್ಲ ಒಂದು 400 ಮನೆ ಹೊಡೆದಾಕಿದಾರೆ. ಎಲ್ಲ ಒಂದ್ 2-3 ಸಾವಿರ ಜನ ಮಕ್ಳಿದಾರ ಇದಾರೆ ಸರ್. ನೋಡಿದ್ವಿ ಇಲ್ಲ ಮಕ್ಳಿದಾರೆ ಅಂತ. ಎಲ್ಲ ನಮ್ಗೆ ಸರ್ಕಾರ ಏನು ಹೊಡೆದಾಕಾದ್ಮೇಲೆ ಏನಾದ್ರು ನಿರಾಶ್ರಿತರ ಅಂತ ಹೇಳಿ ನಿಮ್ಗೆ ಅಲ್ಲ ಏನಾದ್ರು ಇರಾಕೆ ಜಾಗ ಏನೂ ಮಾಡ್ಕೊಡಿ? ಏನ್ ಮಾಡ್ಕೊಟ್ಟಿಲ್ಲ ಸರ್. ಸರ್ಕಾರದಿಂದ ನಮ್ಗೆ ಏನು ಬಂದಿಲ್ಲ ಸರ್. ನಮ್ಗೆ ಜಾಸ್ತಿ ಬಾಧ ಐತೆ. ನಿಮ್ಗೆ ಏನ್ ಬೇಕಾಗಿದೆ? ನಮ್ಗೆ ಏನ್ ಬೇಡ ಸರ್. ನಮ್ಗೆ ಮನೆ ಮಾತ್ರ ನಮ್ಮ ಅದೇ ಜಾಗ ಬೇಕು, ನಮ್ಮ ಮನೆ ಬೇಕು ಸರ್. ತಮಿಳ್ನಾಡು ಅನ್ಸುತ್ತೆ ನಮ್ಗೆ. ಇಲ್ಲ ಸರ್, ಇಲ್ಲ ಸರ್. ಫಕೀರ್ ಮುಸ್ಲಿಮ್ಸ್. ಓಕೆ ಓಕೆ. ನೋಡಿ, ಕರ್ನಾಟಕ ಬಡವರು ಧರ್ಮಸ್ಥಳದಲ್ಲಿ ನ್ಯಾಯ ಕೇಳಿದ್ರೆ ಅವ್ರ ಮೇಲೇ ಕೇಸ್ ಹಾಕಿ ಜೈಲಿಗೆ ಕಳಿಸುವಂಥ ಸರ್ಕಾರ. ಕಬ್ಬು ಬೆಳೆಗಾರರು ನಮಗೆ ಅಟ್ಲೀಸ್ಟ್ ಬೆಳೆದಿರೋ ರೇಟ್ ಕೊಡಿ ಅಂತ ಹೇಳಿದ್ರೆ ಅವ್ರಿಗೆ ಲಾಠಿ ಚಾರ್ಜ್ ಮಾಡಿ ಅವ್ರುಗಳನ್ನೇ ಬೀದಿಲಿ ಕುಣಿಸುವಂಥ ಸರ್ಕಾರ. ಈಗ ಬೆಂಗಳೂರಲ್ಲಿ ಒಂದು ಪುಕ್ಸಟ್ಟೆ ಯಾವುದೋ ಒಂದು 15-20 ಎಕರೆ ಜಾಗ ಸಿಗುತ್ತೆ. ಬೆಂಗಳೂರಲ್ಲಿ 1 ಎಕರೆ 100 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ಬಡವರು ಈಸಿ ಟಾರ್ಗೆಟು. ಅವ್ರು ಓಟ್ ಹಾಕ್ಸ್ಕೊಂತಾರೆ, ಅವ್ರ ಹತ್ರ ಟ್ಯಾಕ್ಸ್ ಕಟ್ಸ್ಕೊಂತಾರೆ. ಅವ್ರಿಗೆ ರಾಜಕೀಯ ಮಾಡೋಕ್ಕೋಸ್ಕರ, ಓಟ್ಗೋಸ್ಕರ ಇಲ್ಲಿ ಮನೆ ಕಟ್ಕೊಂತ ಅವರೇ ಹೇಳಿರ್ತಾರೆ. ತದನಂತರ JCB ತಗೊಂಬಂದು ಅವರೇ ಅದನ್ನು ಹೊಡೆದಾಕ್ತಾರೆ. ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ಸುಮಾರು 2,000ಕ್ಕೂ ಹೆಚ್ಚು ಮಕ್ಕಳು ಮತ್ತು ದೊಡ್ಡವರು ಇರುವಂಥ ಈ ಜಾಗದಲ್ಲಿ ಅವರುಗಳು ಎಲ್ಲಿ ಹೋಗಬೇಕು? ಆಮೇಲೆ ಈ ದೇಶದಲ್ಲಿ ಇವರು ಟ್ಯಾಕ್ಸ್ ಪೇಯರ್ಸಾ, ನಾಗರಿಕರ, ಅಥವಾ ಬೇರೆ ದೇಶದಿಂದ ಬಂದಿರೋ ಪರಕೀಯರ ರೀತಿ ಸರ್ಕಾರ ನೋಡ್ತಾ ಇದೆ. ನಾವು ಸಿದ್ದರಾಮಯ್ಯನವರ ಸರ್ಕಾರಲ್ಲಿ ಕೇಳೋದಂತೆ, ಸಿದ್ದರಾಮಯ್ಯನವರೇ ನೀವು ಅಹಿಂದ ನಾಯಕ ಅಂತ ಹೇಳ್ಕೊತೀರಾ. ನೀವು ಅಹಿಂದ ನಾಯಕನೇ ಆಗಿದ್ದರೆ ಇಲ್ಲಿರೋವಂಥ ಅಹಿಂದಗಳಿಗೆ ಇವತ್ತು ಬೀದಿಲಿದ್ದಾರೆ, ಅವರ ಮಕ್ಕಳು ಬೀದಿಲೇನಿದ್ದಾರೆ. ನಿಮ್ಮ ಕೃಷ್ಣ ಬೈರೇಗೌಡ ಅನ್ನೋ ಮಿನಿಸ್ಟರು ಅವರ ಕಾನ್ಸ್ಟಿಟ್ಯೂನ್ಸಿಲಿ ಹೊಡೆದಾಕಿರುವಂಥ ಈ ಬಡವರ ಮನೆಗಳಿಗೆ ನ್ಯಾಯ ಏನು ಕೊಡ್ತೀರಾ? ಆಮೇಲೆ 94C ಅಂದರೆ ತಾತ್ಕಾಲಿಕ ಹಕ್ಕುಪತ್ರವನ್ನು ಅದೇ ತಹಸೀಲ್ದಾರ್ ಇಶ್ಯೂ ಮಾಡಿ, ಅದೇ ತಹಸೀಲ್ದಾರು ಮತ್ತು ಅದೇ ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು ಬಂದು JCBಗಳನ್ನ ತಗೊಂಬಂದು, ಆಮೇಲೆ ಓಕೆ
ಇವರುಗಳು ಅನಧಿಕೃತವಾಗಿದ್ದಾರೆ ಅಂದರೂ ಕೂಡ ಕಾನೂನಿನ ಪ್ರೋಸೆಸ್ ಇದೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ ಯಾವುದಾದ್ರೂ ವ್ಯಕ್ತಿ 10 ವರ್ಷ ಅದೇ ಜಾಗದಲ್ಲಿ ಇದ್ದರೆ ಅವನನ್ನು ಒಕ್ಕಲೆಬ್ಬಿಸ್ಬೇಕು ಅಂದರೆ, ಖಾಲಿ ಮಾಡಿಸ್ಬೇಕು ಅಂತಂದರೆ ಮಾನ್ಯ ಕೋರ್ಟಿನ ಆದೇಶ ಇಲ್ಲದೆ ನೀವು ಯಾರೂ ಮಾಡಲಿಕ್ಕಾಗಲ್ಲ. ಸರ್ಕಾರ ಅಂದ ಮಾತ್ರಕ್ಕೆ ಬಡವರನ್ನ ಬೆಳಗ್ಗೆ 5:15 JCB ತಗೊಂಬಂದು ಅವ್ರ ಮಕ್ಕಳು ಮರಿನ ಆಚೆ ಬಿಸಾಕಿ ಅವರಿದ್ದಂಥ ಗೂಡುಗಳನ್ನು ಧ್ವಂಸ ಮಾಡಿದ್ರಲ್ಲ, ಎಷ್ಟರ ಮಟ್ಟಿಗೆ ನ್ಯಾಯ? ಅದೇ ಸಿದ್ದರಾಮಯ್ಯನವರೇ ಶಿವನಹಳ್ಳಿ ಕೆರೆ, ಯಲಹಂಕದಲ್ಲಿರೋ ಶಿವನಹಳ್ಳಿ ಕೆರೆ, ಸುಮಾರು 40 ಎಕರೆ ಶಿವನಹಳ್ಳಿ ಕೆರೆನ ಒಂದು 5 ಸ್ಟಾರ್ ಹೋಟ್ಲಿಗೆ ಪೂರ್ತಿ ಕಾಂಪೌಂಡ್ ಹಾಕೊಂಡು ಬಿಟ್ಕೊಟ್ಟಿದ್ರಲ್ಲ. 40 ಎಕರೆ ಆಂಧ್ರ 5 ಸ್ಟಾರ್ ಹೋಟ್ಲಿಗೆ ಯಲಹಂಕದಲ್ಲಿ ಬಿಟ್ಕೊಡ್ಬೋದು. ಬಡವರು, ನಿಮ್ಮ ವೋಟರ್ಸು, ನಿಮಗೆಲ್ಲ ವೋಟ್ ಹಾಕಿದಾರೆ ಅವರು. ಕಳೆದ 20 ವರ್ಷದಿಂದ ಇಲ್ಲಿ ಜೀವನ ಮಾಡ್ತಾ ಇರೋವಂಥ ಕುಟುಂಬಗಳಿವು. ನಿಮಗೆಲ್ಲ ಎಲ್ಲ ಪಕ್ಷದವ್ರಿಗೂ ವೋಟ್ ಹಾಕಿರ್ತಾರೆ. ಈ ಬಡವರನ್ನ ಒಕ್ಕಲಿಕ್ಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಈ ಮೂಲಕ ಕೇಳುತ್ತಾ, ಆ್ಯಂಡ್ ವಿ ಆರ್ ಜಸ್ಟ್ ಆಸ್ಕಿಂಗ್ ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ಅವರೇ, ಮಾನವೀಯತೆಯ ಆಧಾರದ ಮೇಲೆ ಇವರುಗಳಿಗೆ ತಾತ್ಕಾಲಿಕವಾಗಿ ಇಲ್ಲಿ ಅವ್ರುಗಳಿಗೆ ಒಂದು ಆಲ್ಟರ್ನೇಟಿವ್ ಕ್ರಿಯೇಟ್ ಆಗೋವರೆಗೂ ಮಾನವೀಯತೆಯ ಆಧಾರದ ಮೇಲೆ ಅಂತ ಪ್ರಾವಿಷನ್ ಆಫ್ ಲಾ ಅವರುಗಳಿಗೆ ಮೂಲ ಸೌಕರ್ಯಗಳನ್ನು ವ್ಯವಸ್ಥೆಯನ್ನು ಬೆಂಗಳೂರು ಜಿಲ್ಲಾಧಿಕಾರಿ ಮಾಡಬೇಕು. ಮಾಡಲಿಲ್ಲ ಅಂತಂದರೆ ನಮ್ಮ ಚಾನೆಲ್ ಮುಖಾಂತರ ತಹಸೀಲ್ದಾರ್ ಮೇಲೆ, ಗ್ರೇಟರ್ ಬೆಂಗಳೂರು ಕಮಿಷನರ್ ಮೇಲೆ, ಸಂಬಂಧಪಟ್ಟಂಥ ಪೊಲೀಸರ ಮೇಲೆ, ಬೆಂಗಳೂರು DC ಜಗದೀಶ್ ಮೇಲೆ FIR ಮಾಡಿಸ್ತೀವಿ. ಬಿಕಾಸ್ ಇಟ್ಸ್ ಅ ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್. ಇವರು ಇಲ್ಲಿ ಹಕ್ಕಿಲ್ಲದೆ ಇಲ್ಲಿ ಕೂತ್ಕೊಂಡಿರ್ಬೋದು, ನೀವು ಆದೇಶ ತಡೆದಿರೋ ಇದನ್ನು ಹೊಡೆದಿರ್ಬೋದು, ನೀವು ಮಾಡಿರೋದು ಅನಧಿಕೃತ. ಇವನ್ ಅವರು ಸರ್ಕಾರಿ ಜಾಗದಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಕೂಡ ನೀವು ಮಾಡಿರೋವಂಥ ಕೆಲಸ ಇದೆಯಲ್ಲ, ಸರ್ಕಾರದವರು, ಪೊಲೀಸವರು, ತಹಸೀಲ್ದಾರರು, ಸಂಬಂಧಪಟ್ಟಂಥ GBA ನಾರ್ತ್ ಅಧಿಕಾರಿ ನೀವು ಮಾಡಿರೋದಂಥದ್ದು ಕಾನೂನು ಬಾಹಿರ. ಅವರನ್ನು ಇಲ್ಲಿಂದ ತೆಗೆಸಬೇಕು ಅಂದರೆ ಕೋರ್ಟ್ ಆದೇಶ ತಗೊಂಬಂದು ತೆಗೆಸಬೇಕೇ ಹೊರತು ಬೆಳಗ್ಗೆ ರೌಡಿಗಳನ್ನ, ಗೂಂಡಾಗಳನ್ನು, ಪೊಲೀಸವ್ರನ್ನ ಕರ್ಕೊಂಬಂದು ನೀವು ಈ ರೀತಿ ಮಕ್ಕಳನ್ನ ಬೀದಿಗೆ ಹಾಕಿ ಮಾನವೀಯತೆಯನ್ನೇ ಡ್ಯಾಮೇಜ್ ಮಾಡಿರೋವಂಥ ಈ ಸರ್ಕಾರ, ಈ ಸಂಬಂಧಪಟ್ಟಂಥ ಇಲಾಖೆ ಇದಕ್ಕೆ ಬೆಲೆನ ತೆತ್ತಬೇಕು. ಟಿಲ್ ಟುಮಾರೋ, ನಾಳೆವರೆಗೂ ಸರ್ಕಾರಕ್ಕೆ ಸಂಬಂಧಪಟ್ಟಂಥ DCಗೆ, ಸಂಬಂಧಪಟ್ಟಂಥ ತಹಸೀಲ್ದಾರ್ಗೆ, GBA ಕಮಿಷನರ್ಗೆ, ಇಲ್ಲಿ ಬಂದಂಥ ಪೊಲೀಸವ್ರಿಗೆ ನಾಳೆವರೆಗೂ ಸಮಯ ಇದೆ. ಅವರನ್ನು ಬೀದಿಗೆ ತಂದು ನಿರಾಶ್ರಿತರಾಗಿ ಮಾಡಿದ್ದೀರಾ. ದಯವಿಟ್ಟು ಮಾನವೀಯತೆಯ ಆಧಾರದ ಮೇಲೆ, ಒಬ್ಬ ನಾಗರಿಕರ ಆಧಾರದ ಮೇಲೆ ಅವ್ರಿಗೆ ಅಟ್ಲೀಸ್ಟ್ ಇರಲಿಕ್ಕೆ ಬೇಕಾದಂಥ ಒಂದು ಶೆಡ್ಡೋ ಅಥವಾ ಒಂದು ಶಾಮಿಯಾನೋ ಹಾಕಿ ಆ ಮಕ್ಕಳಿಗೆ ಬೇಕಾದ, ಯಾಕಂದ್ರೆ ಅವ್ರು ಯಾರಿಗೂ ಊಟ ಇಲ್ಲ, ಯಾರೋ ತಂದ್ಕೊಡ್ತಾ ಇದ್ದಾರಂತೆ ಮಾಡ್ತಾ ಇದ್ದಾರೆ. ಬಟ್ ಈ ಕೆಲಸ ಮಾಡೋಕ್ಕೋಸ್ಕರ ಸರ್ಕಾರ ಹಾಕಬೇಕು. ನಾವ್ಯಾಕೆ ನಿಮ್ಗಳಿಗೆ MLA ಮಿನಿಸ್ಟರ್ ಅಂತ ಓಟ್ ಹಾಕಬೇಕು? ಆಮೇಲೆ ನಿಜವಾಗ್ಲೂ ಇದು ಸರ್ಕಾರ ಮಾಡೋ ಕೆಲಸನ? ಇವ್ರುಗಳೆಲ್ಲ ಯಾರು ಎಲ್ಲಿದ್ದಾರೆ? ಭಾರತದಲ್ಲಿದ್ದಾರಾ, ಕರ್ನಾಟಕದಲ್ಲಿದ್ದಾರಾ, ಬೆಂಗಳೂರಲ್ಲಿದ್ದಾರಾ, ಅಥವಾ ಅಫ್ಘಾನಿಸ್ತಾನದಲ್ಲಿದ್ದಾರಾ, ಬಾಂಗ್ಲಾದೇಶಲ್ಲಿದ್ದಾರಾ, ಅಥವಾ ನೇಪಾಳದಲ್ಲಿದ್ದಾರಾ? ಈಗ ನಾವೇನು ಪ್ರಶ್ನೆ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಇದೆ. ಪ್ರಿಸ್ಯೂಮಿಂಗ್ ಇದು ಅನಧಿಕೃತವಾಗಿ ಕೂತ್ಕೊಂಡವ್ರಂತರೂ ಕೂಡ ಇವರನ್ನು ಖಾಲಿ ಮಾಡ್ಸೋಕ್ಕೆ ನೀವು ಕೋರ್ಟ್ ಆದೇಶ ತರಬೇಕಾಗಿತ್ತು. ಅವರುಗಳಿಗೆ ಇಲ್ಲಿಂದ ಖಾಲಿ ಮಾಡಲಿಕ್ಕೆ ಸಮಯ ಕೊಡಬೇಕಾಗಿತ್ತು. ಮಾನವೀಯತೆ ರೀತಿಯಲ್ಲಿ ನಡ್ಕೊಳ್ಬೇಕಾಗಿತ್ತು. ಇದು ಯಾವುದು ಕೂಡ ಆಗಿಲ್ಲ. ಇದು ನಿಜವಾಗ್ಲೂ ಒಂದು ಮಾನವೀಯತೆ ಸಮಾಜಕ್ಕೆ ಮಾಡಿರುವಂಥ ದ್ರೋಹ ಈ ಸರ್ಕಾರ ಅಂತ ಹೇಳುತ್ತಾ ಏನು ಹೇಳ್ತೀರಾ ರಾಜ್ಕುಮಾರ್? 100% ಸರ್. ಇನ್ನೊಂದೇನೆಂದರೆ, ಇದೇನು ಹೋಟ್ಲು ಅಂತ ಹೇಳಿದ್ರಲ್ಲ ನೀವು, ಸರ್ಕಾರದ ಜಮೀನನ್ನು ವಶಪಡಿಸ್ಕೊಂಡಿದ್ದಾರೆ, ಮೈಸೂರು ಹೋಟ್ಲುಗಳು ಕೊಟ್ಟವ್ರೆ. ಒಂದಿಲ್ಲ ಅಲ್ಲೇ ವಿದ್ಯಾಶಿಲ್ಪ ಸ್ಕೂಲ್ ಪಕ್ಕದಲ್ಲಿ 40 ಎಕರೆ ಶಿವನಹಳ್ಳಿ ಕೆರೆನ 5 ಸ್ಟಾರ್ ಹೋಟ್ಲು ಕೊಟ್ಟಿದ್ದಾರೆ. ನಾನು ಬೇಕಾದ್ರೆ ತೋರಿಸ್ತೀನಿ. ಮಾನ್ಯ ತಹಸೀಲ್ದಾರ್ ಅವ್ರಿಗೆ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಇವಾಗ ನಮ್ಮ ಜೊತೆ ಬನ್ನಿ, ಲೀಸ್ಟ್ ಇದೆ. ಬಾಗ್ಲೂರು ಹಗರಣ, ಮತ್ತೆ ಬೂದಿಗೆರೆ, ಆಮೇಲೆ ಇಟ್ಕಲ್ಪುರ ಮೊನ್ನೆ ಹೋಗಿ ನಾವು ಹೇಳಿದ್ದೀವಿ, ಸಮಯ 3 ತಿಂಗಳು ಸರ್ಕಾರಿ ಜಮೀನಿಗೆ ನೀವು ದಾಖಲೆ ಮಾಡ್ಕೊಟ್ಟಿದ್ದೀರಾ ಅಂತ. ಇಲ್ಲ ರೀ, ಅದನ್ನ ದಾಖಲೆ ಇದ್ರೆ ತೋರಿಸಿ ಅಂದ್ರೆ ನಾವ್ಯಾಕೆ ತೋರ್ಸೋಣ ನಿಮ್ಗೆ? ಇವಾಗ ಹೆಂಗ್ ಹುಡ್ಕೊಂಡ್ರಿ ನೀವು ದಾಖಲೆ? ಹಂಗೆ ಅದ್ರನ್ನ ಹುಡ್ಕೊಳ್ರಿ. ಅವ್ರ ಐಷಾರಾಮಿ ಅದು ನೋಡಿ, ಇದನ್ನ ನಾವು ನೋಡಿ ಹೊಟ್ಟೆ ಉರಿದೋಯ್ತು. ಅಲ್ಲ ಅದೇ ಅಲ್ಲ, ನಮ್ಮ ಅವ್ರವ್ರು ಇದ್ಬಿಟ್ಟಿದ್ರೆ ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದ್ರೇನೋ ಅವರು, ಅಲ್ವಾ? ಆ ತರ ಪರಿಸ್ಥಿತಿ ನಡೀತಾ ಇದೆ. ಇಲ್ಲಿ ನೋಡ್ತಾ ಇದ್ರೆ ತುಂಬಾ ಹೊಟ್ಟೆ ಉರಿತಾ ಇದೆ. ಅಲ್ಲ, ಅವ್ರು ಯೋಚನೆ ಮಾಡ್ಬೇಕು. ಅಂತವ್ರು ನೀವು 94C ಕೊಟ್ಟಿದ್ದಾಕೆ? ನೀವು ಘೋಷಣೆದಲ್ಲಿ ಹೇಳಿರೋದೇನಕ್ಕೆ? ನಾವು ಹಕ್ಕುಪತ್ರ ಕೊಡ್ತೀವಿ ಅನ್ನಕ್ಕಂಥದ್ದು. ಅನಧಿಕೃತವಾಗಿ ಇಲ್ಲಿ ಮನೆ ಮಾಡ್ಕೊಂಡಿದ್ರು ಕೂಡ ಇವ್ರನ್ನ ಇಲ್ಲಿಂದ ಖಾಲಿ ಮಾಡ್ಸಕ್ಕೆ ಕೋರ್ಟ್ ಆದೇಶ ಬೇಕಾ ಬೇಡವಾ ಹೇಳಿ? ಅಲ್ಲ, ಕೋರ್ಟ್ ಆದೇಶನೂ ಬೇಕು, ಆಮೇಲೆ ಇವರು ಸಮಯನೂ ಕೊಡಬೇಕು. ಆಮೇಲೆ ಇವರು ಸಡನ್ ಆಗಿ ಬಂದು ಏಕಾಏಕಿ ಬಂದು ಖಾಲಿ ಮಾಡ್ತಿರೋದು ಭಾರಿ ತಪ್ಪು ಮಾಡಿರೋದು. ಇವಾಗ ಹೆಂಗಿದೆ ಅಂದ್ರೆ ಅವ್ರ ಶಾಪಗಳೆಲ್ಲ ಇವ್ರಿಗೆ 100 ಪಟ್ಟು ತಟ್ಟುತ್ತೆ. ಥ್ಯಾಂಕ್ ಯು ರಾಜ್ಕುಮಾರ್. ಭೂ ಹಗರಣದ ಆರೋಪ ಹೊತ್ತಿರುವಂಥ MLA ಹಾಗೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡ್ರೆ, ಬೆಂಗಳೂರಿನ ಇನ್ಚಾರ್ಜ್ DK ಶಿವಕುಮಾರ್ ಅವರೇ, ಬೆಂಗಳೂರಿನ DC ಜಗದೀಶ್ ಅವರೇ, ಈ ನಿರಾಶ್ರಿತ ಇವರನ್ನ ಬೀದಿಲಿ ತಂದು ಬಿಟ್ಟಿದ್ದೀರಾ. ಇವ್ರಿಗೆ ನಾಳೆ ಒಳಗಾಗಿ, ಆಫ್ಟರ್ ಟುಮಾರೋ, ನಾಳೆ ಮಧ್ಯಾಹ್ನ ಒಳಗಾಗಿ ನೀವು ಈ ಒಂದು ನಿರಾಶ್ರಿತರಿಗೆ
ನೀವು ಮಾಡಿರೋ ಒಂದು ತಪ್ಪನ್ನು ಅವರು ಅನಧಿಕೃತವಾಗಿ ಕೂತಿದ್ರೆ ಅದೇನೋ ಕೋರ್ಟ್ ಆರ್ಡರ್ ತೊಗೊಂಬಂದು ಅವ್ರನ್ನ ಇಲ್ಲಿಂದ ಖಾಲಿ ಮಾಡಿಸಿ ಅವ್ರಿಗೆ ಕೋರ್ಟು ಕೂಡ ಸಮಯ ಕೊಡ್ತದೆ. ಯಾವುದೇ ಕೋರ್ಟು ರಾತ್ರೋರಾತ್ರಿ ಬೆಳಗ್ಗೆ 5:30ಗೆ ಬಂದು ಹೊಡಿಯಂತ ಆದೇಶ ಮಾಡಲ್ಲ. ನೀವು ಮಾಡಿರೋದು ಸಂಪೂರ್ಣವಾಗಿ ಇದು ಅನಧಿಕೃತ ಅಂತ ಹೇಳುತ್ತಾ ನಾಳೆ ಮಧ್ಯಾಹ್ನದೊಳಗಾಗಿ ಇವ್ರಿಗೆ ನಿಮ್ಮ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಇನ್ಚಾರ್ಜ್ ಮಿನಿಸ್ಟ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂಬಂಧಪಟ್ಟಂಥ ಮಿನಿಸ್ಟ್ರಿಗೆ ನಾಳೆ ಮಧ್ಯಾಹ್ನದವರೆಗೂ ಸಮಯ ಕೊಡ್ತೀವಿ. ಇಲ್ಲ ಅಂತಂದರೆ ವಿಲ್ ಆಲ್ಸೋ ಲೀಗಲಿ ಚಾಲೆಂಜ್ ದಿಸ್ ಆ್ಯಕ್ಷನ್. ಈ ಒಂದು ಆ್ಯಕ್ಷನ್ ಚೇಂಜ್ ಮಾಡ್ತೀವಿ ಅಂತ ಕ್ಯಾಮ್ರಾ ಪರ್ಸನ್ ಮನು ಅವ್ರ ಜೊತೆ ನಾನು ಅಡ್ವೊಕೇಟ್ ಜಗದೀಶ್ ವಿತ್ ಯುವರ್ ಟ್ರೂ ಲೈಫ್ ನ್ಯೂಸ್. ಥ್ಯಾಂಕ್ಸ್ ಅ ಲಾಟ್.